ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ನ ವಿಶೇಷ ಪಾಡ್ಕಾಸ್ಟ್. ನಾನು ಪ್ರತೀಕ್ಷಾ. ಬಹುಶಃ ನೀವೆಲ್ಲರೂ ನಮ್ಮ ವಾಹಿನಿಯಲ್ಲಿ ಬರುವಂತಹ ಒಂದು ವೆರಿ ಇಂಪ್ರೆಸಿವ್ ಆ್ಯಂಡ್ ಕ್ರಿಯೇಟಿವ್ ಸಿಂಪ್ಲಿ ಚೀಸ್ ಆ್ಯಡನ್ನು ನೋಡಿರ್ತೀರಾ. ನಿಮ್ಮಲ್ಲಿ ತುಂಬ ಜನ ಅದನ್ನು ಬಳಸೋದಕ್ಕೆ ಶುರು ಮಾಡಿದ್ದೀರಾ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಇನ್ನೂ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡುವಂತಹ ಒಂದು ವಿಶೇಷ ಪ್ರಯತ್ನ ಇದು. ಈ ಸಿಂಪ್ಲಿ ಚೀಸ್ ಅಂದರೆ ಏನು, ಯಾವಾಗ ಶುರುವಾಗಿದ್ದು, ಇದ್ರ ಹಿಂದೆ ವಿಶೇಷವಾದ ಕತೆ ಇದೆಯಾ, ಯಾರು ಶುರು ಮಾಡಿದ್ದು, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇದರ ಫೌಂಡರ್ ಹಾಗೂ ಡೈರೆಕ್ಟರ್ ಆಗಿರುವಂತಹ ಭವ್ಯ ರಘುನಾಥನ್ ಅವರಿದ್ದಾರೆ. ಬಂದವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ನಾನು ಹೇಳಲೇಬೇಕು, ನಾನು ನಿಮ್ಮ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ. ನನಗೆ ಮೆಕ್ಸಿಕನ್ ಸಾಲ್ಸಾ ನಂಗೆ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ನ್ಯಾಚುರಲ್ಸ್ ಲವರ್, ನಾನು ತುಂಬ ತಿಂತೀನಿ. ಸೊ ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ಐ ಲವ್ಡ್ ಇಟ್. ಸೊ ಕಂಗ್ರ್ಯಾಚುಲೇಷನ್ಸ್. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ಬ್ರ್ಯಾಂಡ್ ಆಲ್ರೆಡಿ ತುಂಬ ಒಳ್ಳೆ ರೀಚ್ ಸಿಕ್ಕಿದೆ. ತುಂಬ ಜನ ಬಳಸ್ತಾ ಇದ್ದಾರೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ಫಸ್ಟ್ಲಿ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿಂಪ್ಲಿ ಚೀಸ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಾನು ನಿಮ್ಮ ಬಗ್ಗೆ ಓದಬೇಕಾದ್ರೆ, ನಿಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ ನಂಗೆ ನಿಮ್ಮ ಲೈಫ್ ಸ್ಟೋರಿ ಮತ್ತು ನಿಮ್ಮ ಕರಿಯರ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು. ನೀವು ಮೈಕ್ರೋಬಯಾಲಜಿಯಲ್ಲಿ ಮಾಸ್ಟರ್ಸ್ ಮಾಡಿದ್ದೀರಾ. ಮಾಸ್ಟರ್ಸ್ ಆದಮೇಲೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಹೇಳಿ, ನಿಮಗೆ ಚೀಸ್ ಅಂದರೆ ಅಷ್ಟೊಂದು ಇಷ್ಟನಾ? ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅಷ್ಟು ಇಷ್ಟನಾ ನಿಮಗೆ ಚೀಸ್ ಅಂದರೆ? ಇಲ್ಲವೇ ಇಲ್ಲ. ನಾವು ಬೆಳೆದಿದ್ದ ಕಾಲದಲ್ಲಿ ಚೀಸ್ ಅನ್ನೋದು ನಮ್ಮ ಮನೇಲಿ ಇರಲಿಲ್ಲ. ನಾವು ಬರೀ ಇಡ್ಲಿ ದೋಸೆ ಹಾಗೆ ತಿನ್ಕೊಂಡು ಬೆಳೆದಿರೋದು. ಆದರೆ ನಮ್ಮ ತಂದೆಗೆ ಯಾರೋ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಅವರು ಬಂದ್ಬಿಟ್ಟು ಇವರಿಗೆ ಆವಾಗ ಬೆಂಗಳೂರಲ್ಲಿ ಯಾರೂ ಚೀಸ್ ಮಾಡ್ತಾ ಇರಲಿಲ್ಲ. ಸೊ ನೀವು ಮಾಡಿ ಒಳ್ಳೆ ಇದಿದೆ, ಅದಕ್ಕೆ ಒಳ್ಳೆ ಸೇಲ್ಸ್ ಇದೆ, ಒಳ್ಳೆ ಡಿಮ್ಯಾಂಡ್ ಇದೆ, ಖಂಡಿತ ಶುರು ಮಾಡಿ ಅಂತ ಹೇಳಿದೆ. ನಮ್ಮ ತಂದೆ ಒಂದು ರಿಟೈರ್ಮೆಂಟ್ಗೋಸ್ಕರ ಒಂದು ಸಣ್ಣದಾಗಿ ಒಂದು ವ್ಯಾಟು, ಒಂದು ಕ್ರೀಮ್ ಸೆಪ್ರೇಟರ್, ವೆರಿ ವೆರಿ ಸಿಂಪಲ್, ಅಂದರೆ ಒಂದು ಗ್ಯಾರೇಜಲ್ಲಿ ಶುರು ಮಾಡ್ದಂಗೆ, ಆ್ಯಕ್ಚುಲಿ ಗ್ಯಾರೇಜಲ್ಲಿ ಶುರು ಮಾಡ್ದಂಗೆ ಮಾಡಿದರು. ಆವಾಗ ನಾನು BSc ಮೈಕ್ರೋಬಯಾಲಜಿ ಮಾಡ್ತಾಯಿದ್ದೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಮೈಕ್ರೋಬಯಾಲಜಿ ತೊಗೊಂಡಿದ್ದು ರಿಸರ್ಚ್ ಮಾಡಬೇಕು, R&D ಮಾಡಬೇಕು, ಆ ಉದ್ದೇಶದಿಂದ ತೊಗೊಂಡಿದ್ದು. ಆಮೇಲೆ ಅವ್ರು ಶುರು ಮಾಡಿದ್ರು. ಸ್ವಲ್ಪ ಅವರಿಗೆ ಹೆಲ್ತ್ ಸರಿ ಹೋಗಲಿಲ್ಲ. ಯಾರಿಗೆ ಹೇಳ್ಕೊಟ್ಟಿದ್ರು ಅವನಿಗೆ ಬಿಟ್ಬಿಟ್ಟಿದ್ರು. ನೀನು ಮಾಡ್ಕೋ, ನಿಂಗೆ ಏನು ಬರುತ್ತೋ ಆಮೇಲೆ ಲಾಭ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ರು. ಆಮೇಲೆ ನಾನು ಮುಗಿಸಿ MSc ಮಾಡಿ ಮುಗಿಸಿ R&Dಗೆ ರೆಡಿ ಆಗ್ತಾಯಿದ್ದೆ. UK ಅಲ್ಲಿ ರಿಸರ್ಚ್ ಮಾಡೋಕ್ಕೆ ಅಪ್ಲೈ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಮದುವೆ ಮಾಡಿ ಮುಗಿಸ್ಬಿಟ್ರು. ಸರಿ, 1 ಇಯರ್ ಮನೇಲಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಂಡು ವಿ ವೆಂಟ್ ಅಬ್ರಾಡ್ 1 ವರ್ಷ. ವಾಪಸ್ ಬಂದು ಐ ವಾಸ್ ವರ್ಕಿಂಗ್ ಎಲ್ಸ್ವೇರ್. 1 ವರ್ಷ ಕೆಲಸ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಫಸ್ಟ್ ಪ್ರೆಗ್ನೆನ್ಸಿ ಬಂತು. ವಾಪಸ್ ಮನೆಗೆ ಡೆಲಿವರಿಗಂತ ಹೋದಾಗ ನಮ್ಮ ತಂದೆ, ನನ್ನ ಹಸ್ಬೆಂಡ್ ಇಸ್ ಅ ಚಾರ್ಡ್ ಅಕೌಂಟೆಂಟ್. ಸೊ ಅವ್ರು ಬಂದುಬಿಟ್ಟು ನಮ್ಮ ತಂದೆನ ಕೇಳ್ತಿದ್ರು, ಏನು ಮಾಡಿದ್ರಿ ಆ ಚೀಸ್ ಪ್ಲಾಂಟನ್ನು ಹಾಕಿದ್ರಲ್ಲ ಅಂತ. ಏನು ಮಾಡಿಲ್ಲ, ಹಾಗೆ ಇದೆ, ಅವನು ದುಡ್ಡು ಕೊಡ್ತಾಯಿಲ್ಲ, ಅವನು ನನಗೆ ಲಾಭನೂ ಕೊಡ್ತಾಯಿಲ್ಲ, ಏನೂ ಕೊಡ್ತಾಯಿಲ್ಲ, ಬಿಟ್ಬಿಟ್ಟಿದ್ದೀನಿ ಅಂದರು. ಸೊ ನಮಗೆ ಆ ಥಾಟ್ ಬಂತು, ಯಾಕೆ ಮತ್ತೆ ಕೆಲ್ಸಕ್ಕೆ ಹೋಗಬೇಕು, ವಿ ಕ್ಯಾನ್ ಸ್ಟಾರ್ಟ್ ಆನ್ ಅವರ್ ಓನ್. ಸಿನ್ಸ್ ಐ ವಾಸ್ ಆಲ್ರೆಡಿ ಮೈಕ್ರೋಬಯಾಲಜಿಸ್ಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಬಟ್ ಏನಂದರೆ ಪ್ರಾಕ್ಟಿಕಲಾಗಿ ಮಾಡಿಲ್ಲ. ಸೊ ಅದಕ್ಕೇನು ಮಾಡಿದೆ, ನ್ಯಾಷನಲ್ ಡೈರಿ ರಿಸರ್ಚಲ್ಲಿ ಹೋಗ್ಬಿಟ್ಟು ಚೀಸ್ ಮಾಡೋದು ಕಲಿತೆ. ದಿಸ್ ಈಸ್ 40th ಡೇ ಆಫ್ ಮೈ ಡೆಲಿವರಿ. ಸೊ ಐ ಸ್ಟಾರ್ಟೆಡ್ ಬ್ಯಾಕ್ ಟು ವರ್ಕ್. ಕೋರ್ಸ್ ಮಾಡಿ ಚೀಸ್ ಮಾಡೋದು ಕಲಿತು ಅವನ ಹತ್ರ ಮಷೀನ್ ವಾಪಸ್ ತೊಗೊಂಡು ಬಂದು ನೀಟಾಗಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸೆಟಪ್ ಮಾಡಿ 2009 ಶುರು ಮಾಡಿದ್ದು ಚೀಸ್ ಮಾಡೋಕ್ಕೆ. ರೀಸೆಂಟ್ ಡೇಸಲ್ಲಿ ತುಂಬ ಇದೆ, ಡೈರಿ ಪ್ರಾಡಕ್ಟ್ಸ್ ಇದೆ, ಚೀಸ್ ಇದೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಅರ್ಲಿ ಸ್ಟೇಜಲ್ಲಿ ಅಷ್ಟು ಕ್ರೇಜ್ ಇರಲಿಲ್ಲ, ಅಷ್ಟು ಬ್ರ್ಯಾಂಡ್ಸ್ ಇರಲಿಲ್ಲ. ಸೊ ಆವಾಗ ಈ ಚೀಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಚಾಲೆಂಜಸ್ ಹೇಗಿತ್ತು, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ನಮಗಿದ್ದಿದ್ದು ಚಾಲೆಂಜ್ ಸುಮಾರಿತ್ತು. ಯಾಕಂದರೆ ಬ್ರ್ಯಾಂಡ್ಗಳಿದ್ದಿದ್ದು ಅಮೂಲು, ಬ್ರಿಟಾನಿಯಾ, ಆಗ ಎಲ್ಲ ಫುಲ್ ಕ್ಯಾಪ್ಚರ್ ಮಾಡಿದ್ದವ್ರೆ. ಆ್ಯಂಡ್ ಆ ಸ್ಕೇಲಿಗೆ, ಆ ಕ್ವಾಲಿಟಿಗೆ ನಾವು ಆ್ಯಸ್ ಅ ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಯಾವುದೇ ರೆಸ್ಟೋರೆಂಟ್ ತೊಗೊಂಡು ಹೋದರೂ ಇದನ್ನು ಮ್ಯಾಚ್ ಮಾಡಿಕೊಡಿ, ನಾವು ತೊಗೊಳ್ತೀವಿ ಅನ್ನೋದು ಒಂದೇ ಅವ್ರ ಕ್ರೈಟೀರಿಯಾ. ಸೊ ನನಗೆ ಸುಮಾರು 6 ತಿಂಗಳಾಯಿತು ಆ ಪ್ರಾಡಕ್ಟನ್ನು ಈವನ್ ಆಫ್ಟರ್ ನೋಯಿಂಗ್ ದ ಸಬ್ಜೆಕ್ಟ್. ಆಮೇಲೆ ಟ್ರಯಲ್ಗಳು ಮಾಡಿ ಕಲಿತು ಮಾಡೋಕ್ಕೆ 6 ತಿಂಗಳಾಯಿತು ನನಗೆ ಒಂದು ಪ್ರಾಡಕ್ಟ್ನ ಕಮರ್ಷಿಯಲ್ ಲೆವೆಲಿಗೆ ತರೋಕ್ಕೆ. ಅದ್ರ ಪ್ಯಾಕೇಜಿಂಗು, ಅದ್ರ ಹೆಂಗೆ ಮಾಡಬೇಕು, ಕರೆಕ್ಟಾಗಿ 1 kg ಹೆಂಗೆ ತರಬೇಕು, ಮತ್ತು ಹಾಲು ಪ್ರೊಕ್ಯೂರ್ಮೆಂಟು ಮೇಜರ್. ಅದು ಚೀಸಿಗೆ ಕ್ವಾಲಿಟಿ ಅಂದರೆ ಹಾಲು, ಒಳ್ಳೆ ಹಾಲು ಸಿಕ್ಕಿದ್ರೇ ಎಂಡ್ವರೆಗೂ ನಮಗೆ ಚೀಸ್ ಕರೆಕ್ಟಾಗಿ ಬರೋದು. ಇಲ್ಲ ಅಂದರೆ ಮಧ್ಯ ಅದು ಬೈಂಡೇ ಆಗಲ್ಲ, ಒಳ್ಳೆ ಹಾಗೆ ಉದ್ರಾಗ ಆಗೋಗುತ್ತೆ. ಸೊ ಇಷ್ಟೆಲ್ಲ ಪ್ರಯತ್ನ ಮಾಡಿ ಕರೆಕ್ಟಾಗಿ ವೆಂಡರ್ಗಳು ತಿಳಿದು ಆ ಥರ ಹೆಂಗೆ ಮಾಡೋದು ನೋಡಿ ಸುಮಾರು
6 ತಿಂಗಳು ಆದಮೇಲೆ ಒಂದು 500-600 ಲೀಟರ್ಸ್ ಪರ್ ಡೇ ಪ್ರೊಡಕ್ಷನ್ ಮಾಡೋವರೆಗೂ ಆರ್ಡ್ರ್ಗಳು ಹಿಡಿದು ಆ ಟೈಮಲ್ಲಿ ಐ ಶುಡ್ ಸೇ ಪ್ರೌಡ್ಲಿ ಜಸ್ಟ್ ಬೇಕ್, ಶೆಫ್ ಬೇಕರ್ಸ್, ಡೈರಿ ಡೇ ಎಲ್ಲರಿಗೂ ಸಪ್ಲೈ ಮಾಡ್ತಾಯಿದ್ದೆ. ಇವತ್ತು ಮಾಡೋದು ನಾಳೆ ಕೊಡೋದು ಪ್ರಾಡಕ್ಟ್ ಅಷ್ಟೇ, ನಮ್ಮಲ್ಲಿ ಇಟ್ಕೊಳ್ಳಲ್ಲ. ಸೊ ಮೇಡ್ ಟು ಆರ್ಡರ್, ಫ್ರೆಶ್ ರೊಟೇಷನಿಗೆ. ಹಂಗೆ ಮಾಡ್ತಾ ಇದ್ದಾಗ ಸಡನ್ನಾಗಿ ಹಾಲು ಪ್ರೈಸು ಫ್ಲಕ್ಚುಯೇಷನ್ ಎಲ್ಲ ಬಂದು, ಸೊ ಐ ಹ್ಯಾಡ್ ಟು ಟೇಕ್ ಅ ಕಾಲ್. ಯಾಕಂದರೆ ಅಮೂಲ್ ಪ್ರೈಸಿಗೆ ನಮ್ಮ ಪ್ರೈಸು ನಾವು ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವ್ರದ್ದು ವಾಲ್ಯೂಮ್ಸಲ್ಲಿ ವರ್ಕ್ ಆಗುತ್ತೆ. ನಾವು ಮಾಡೋ 500 ಲೀಟ್ರಿಗೆ ನಾನು ಅವ್ರ ಜೊತೆ ಹಾಲು ಪ್ರೈಸಿಗೆ ಕಾಂಪೀಟ್ ಮಾಡೋಕ್ಕಾಗಲಿಲ್ಲ. ಸೊ ಆಗ ಐ ಸೆಡ್ ಓಕೆ, ನಮ್ಮದೇ ಹಸು ಇಟ್ಕೊಂಡು ನಾವೇ ಅದನ್ನು ತೊಗೊಂಡು ಚೀಸ್ ಮಾಡೋಣ ಅಂತ ಕ್ಯಾಟಲ್ ರೇರಿಂಗ್ ಕಲಿತೆ. ಕ್ಯಾಟಲ್ ರೇರಿಂಗ್ ಕಲಿತು ಆಮೇಲೆ ಒಂದು ಕಡೆ ಒಬ್ರ ಹತ್ರ ಹಸುಗಳಿತ್ತು. ಅವ್ರ ಫಾರ್ಮನ್ನು ನೋಡಿಕೊಂಡು ನಾನು ಅಲ್ಲೇ ನನ್ನ ಪ್ಲಾಂಟನ್ನು, ಚೀಸ್ ಪ್ಲಾಂಟನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಕಗ್ಲಹಳ್ಳಿ ಹತ್ರ ಮಾಡಿದೆ. ಅಲ್ಲಿ ಹಾಕಿ ಮತ್ತೆ ಶುರು ಮಾಡಿ ನಂದು ವಾಪಸ್ ನಾನು ಕಸ್ಟಮರಿಗೆಲ್ಲ ಕೊಡೋಕ್ಕೆ ಶುರು ಮಾಡಿದೆ. ಮಾಡಿದ್ಮೇಲೆ ಒಂದು ಹಂತಕ್ಕೆ ಬಂದಮೇಲೆ ನನಗೆ ಅಮೂಲಿಂದ ಸಬ್ ಕಾಂಟ್ರಾಕ್ಟಿಂಗ್ ಬಂತು. ಅಂದರೆ ಐ ಮೆಟ್ ದ GM ಆಫ್ ಅಮೂಲ್. ನಮ್ಮದು ಈ ಕಲ್ಚರ್ ಸೊಸೈಟಿ ಬಂದಿದೆ, ಫ್ರೆಶ್ ಕಲ್ಚರ್ಸ್ ಚೀಸಿಗೆ ಯಾರು ಕೊಡ್ತಾರೋ ಆ ಮೀಟಲ್ಲಿ ಅವರು ನೋಡಿದಾಗ ಅವ್ರಿಗೆ ಹೇಳ್ತಾಯಿದ್ದೆ, ಈ ಥರ ನಾನು ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ, ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾಯಿದ್ದೀನಿ ಅಂದಾಗ ಅವ್ರು ಹೇಳಿದ್ರು ಓಕೆ, ನೀನು ಬಾ ಅಮೂಲ್ಗೆ, ನಮಗೆ ವಿ ವಾಂಟ್ ಟು ಬೈ ಚೀಸ್ ಫ್ರಮ್ ಸೌತ್, ನೀನು ಬಾ, ವಿಲ್ ಟಾಕ್ ಅಂದರು. ಸೊ ಹೋದ್ವಿ, ನಾನು ನನ್ನ ಹಸ್ಬೆಂಡ್ ಹೋದಾಗ ಸೈಡ್ ಓಕೆ, ನೀವು ಹಾಕಿ ದೊಡ್ಡ ಪ್ಲಾಂಟ್ ಹಾಕಿ ನಾವು ತೊಗೊಳ್ತೀವಿ, ನಿಮ್ಮದು ನೀವು ಮಾಡಿ ಚೀಸೆಲ್ಲ ನಾವು ತೊಗೊಳ್ತೀವಿ ಅಂತ. ಆಗ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಬ್ಬರನ್ನ ಫಂಡಿಂಗ್, ಈಗ ನಮ್ಮಲ್ಲಿ ಇದ್ದಿದ್ದು ದುಡ್ಡೆಲ್ಲ ನಾವು ಹಾಕ್ಬಿಡ್ತೀವಿ. ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹಸ್ಬೆಂಡ್ ವಾಸ್ ವರ್ಕಿಂಗ್, ಅವ್ರ ದುಡ್ಡು ಏನೇನು ಇರ್ತೋ ಎಲ್ಲ ಹಾಕಿ ಮನೇಲಿ ಬೈಸ್ಕೊಂಡು ಶುರು ಮಾಡಿ, ಈಗ ಇನ್ನು ಮತ್ತೆ ಎಕ್ಸ್ಟ್ರಾ 1 ಟನ್ ಪ್ಲಾಂಟ್ ಸೆಟಪ್ ಮಾಡಬೇಕು ಅಂದರೆ ಅದೇನು ಸುಲಭ ಅಲ್ಲ. 1.5-2 crores ಇನ್ವೆಸ್ಟ್ಮೆಂಟ್ ಬೇಕಿತ್ತು. ಅದು ಯಾಕಂದರೆ ಪ್ರಾಪರ್ ಸ್ಕೇಲಲ್ಲಿ ಮಾಡಬೇಕು. ದಿನ 10,000 ಲೀಟ್ರ್ ಪ್ರಾಸೆಸ್ ಮಾಡಬೇಕು. 10,000 ಲೀಟ್ರ್ ಹಾಲು ತಂದು ಪ್ರಾಸೆಸ್ ಮಾಡಿ ಅದನ್ನು ಚೀಸ್ ಮಾಡಿ ಎವ್ರಿ ಡೇ 10,000 ಲೀಟರ್ ಪ್ರಾಸೆಸ್ ಮಾಡೋ ಪ್ಲಾಂಟ್ ಹಾಕಿದ್ವಿ. ಅದಕ್ಕೆ ಫಂಡಿಂಗಿಗೆ ಅಂತ ಪಾರ್ಟ್ನರ್ಶಿಪ್ ತೊಗೊಂಡಿದ್ವಿ. ಅದು ಮಧ್ಯ ಒಂದು 80-90 ಟನ್ಸ್ ಅಮೂಲಿಗೆ ಕಳಿಸಿದ್ವಿ. ಆ್ಯಂಡ್ ತಲೆ ಕೆಳಗೆ ನಿಂತು ಕೆಲಸ ಮಾಡಿದ್ವಿ. 9 ತಿಂಗಳಲ್ಲಿ ಪ್ಲಾಂಟ್ ಹಾಕಿ ಅದನ್ನು ಸೆಟಪ್ ಮಾಡಿ 25 ಜನನ ಹೈಯರ್ ಮಾಡಿ, ಯಾಕಂದರೆ ಅವ್ರ ಇಂಟ್ರೆಸ್ಟ್ ಹೊಟ್ಟೋಗೋಗಿ ಮುಂಚೆ ವಿ ವಾಂಟೆಡ್ ಟು ಫಿನಿಶ್ ಮಾಡಿ ಅದನ್ನು ಸೆಟ್ ಮಾಡಿ. ಅದು ಬೆಂಗಳೂರಲ್ಲಿ ಇರೋಕ್ಕಾಗಲ್ಲ, ಇಟ್ ಹ್ಯಾಡ್ ಟು ಬಿ ಅ ವೇ. ಸೊ ದಿನ ಹೋಗಿ ಬರೋದು ಅಂದರೆ ಎವ್ರಿ ಡೇ ಚಾಲೆಂಜಸ್. ಆ ಏರಿಯಾಲಿ ಒಂದು ನಟ್ಟು ಬೋಲ್ಟು ಸಿಗೋಲ್ಲ, ಎಲ್ಲ ಇಲ್ಲಿಂದ ನಾನು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು. ಹಂಗೆ ಮಾಡಿ ಒಂದು 8-9 ತಿಂಗಳಲ್ಲಿ ನಮ್ಮದು ಆ ಪಾರ್ಟ್ನರ್ಶಿಪ್ ಯಾಕೋ ಸರಿ ಹೋಗಲಿಲ್ಲ. ಸೊ ನಾನು ಒಂದಿನ ಜಸ್ಟು ತುಂಬ ಬೇಜಾರಾಗ್ಬಿಟ್ಟು ಐ ಜಸ್ಟ್ ಸೆಂಟ್ ಅ ಮೇಲ್, ನಂಗೆ ಇನ್ನಾಗಲ್ಲ ಅಂತ. ಸೊ ನಾವು ಹಾಕಿದ ದುಡ್ಡು, ನಮ್ದು ಅಷ್ಟು ವರ್ಷದ ಎಫರ್ಟು ಎಲ್ಲ ವಿತ್ ಜಸ್ಟ್ 1 ಮೇಲ್ ಹೊರಟೋಯ್ತು. ಓಕೆ. ಸೊ ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಅಮೂಲಲ್ಲಿ ಫೋನ್ ಮಾಡಿದ್ರು, ಏನಾಯಿತು ನಿನ್ನ ಮೇಲಲ್ಲಿ ಮಾರ್ಕ್ ಆಗಿಲ್ಲ. ಇಲ್ಲ, ನಾನೀಗ ಅಲ್ಲಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬಂತು, ಸೊ ಅವ್ರು ಮಾಡ್ತಾಯಿದ್ದಾರೆ. ಸೊ ವಾಪಸ್ ಬರೋಕ್ಕೆ ಹೇಳಿದ್ರು. ಎಫರ್ಟ್ ಇದ್ದಿದ್ದು ನಿಮ್ದಲ್ಲ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿದ್ದು ನೀವು. ಅದಕ್ಕೋಸ್ಕರ ರಿಸರ್ಚ್ ಮಾಡಿ, ಕ್ಯಾಟಲ್ ಫಾರ್ಮಿಂಗ್ ಮಾಡಿ, ಅಲ್ಲಿ ಅವ್ರ ಹತ್ರ ಎಲ್ಲ ತಿಳ್ಕೊಂಡು, ಅಲ್ಲಿ ಪ್ಲ್ಯಾನ್, ಇದೆಲ್ಲ ನಿಮ್ಮ ಎಫರ್ಟ್ ಇದ್ದಿದ್ದು. ಫಂಡಿಂಗ್ ಅವ್ರದ್ದಿತ್ತು, ಬಟ್ ಕೆಲಸ ನಿಮ್ಮದಿತ್ತು. ಸೊ ಡಿಫ್ರೆನ್ಸಸ್ ಕ್ರಿಯೇಟ್ ಆಯಿತು ಅಂದ ತಕ್ಷಣ ಕೆಲಸ, ನಿಮ್ಮ ಎಫರ್ಟ್ ಎಲ್ಲದನ್ನೂ ಬಿಟ್ಟು ಬಂದಿದ್ದು ಐ ಥಿಂಕ್ ತುಂಬ ಕಷ್ಟದ ಡಿಸಿಷನ್ ಅಂತ ಅನ್ಸುತ್ತೆ. ತುಂಬ ಕಷ್ಟದ ಡಿಸಿಷನ್, ಬಟ್ ಅವಾಗ ನಮಗೆ ತುಂಬ ಧೈರ್ಯ. ಆ್ಯಂಡ್ ಯಾರ ಹತ್ರನೂ ಈಗ ಅಂದರೆ ಇಷ್ಟ ಒಂದು ಸತಿ ಆ ಬ್ರೇಕ್ ಬಂದುಬಿಡ್ತು ಅಂದರೆ ಮತ್ತೆ ಮಾಡೋದು ಕಷ್ಟ. ಅಷ್ಟು ಮಾತ್ರ ಅಲ್ಲ, ನನ್ನ ಹಸ್ಬೆಂಡು ಡೆಲಾಯ್ಟಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಕನ್ಸ್ಟ್ರಕ್ಷನ್ನು, ಪ್ಲಾಂಟ್ ಪುಟಿಂಗ್ ಅಪ್ ಅ ಪ್ಲಾಂಟ್ ಕನ್ಸ್ಟ್ರಕ್ಷನ್ನು ಮತ್ತು ಅದ್ರ ಮೆಷಿನರಿ, ಅದಷ್ಟಕ್ಕೂ ನಾನು ಒಬ್ಬಳೇ ನೋಡ್ಕೊಳಕ್ಕೆ, ಮನೇಲಿ 2 ಮಕ್ಕಳು, ಅತ್ತೆ ಮಾವ, ಎವ್ರಿಥಿಂಗ್ ಇಸ್ ದೇರ್. ಸೊ ಅದಕ್ಕೆ ಅವರು ಕೆಲಸ ಬಿಟ್ಟು ಅವರು ಫುಲ್ ಟೈಮ್ ಇದಕ್ಕೆ ಬಂದು ಅಷ್ಟು ಮಾಡಿದ್ವಿ. ಬಟ್ ಓಕೆ, ಈಗ ನನಗೇನು ಇದುವರೆಗೂ ರಿಗ್ರೆಟ್ ಇಲ್ಲ ನಾನು ತೊಗೊಂಡಿದ್ದ ಡಿಸಿಷನ್ನಿಗೆ. ಬೇಜಾರಾಗತ್ತೆ, ಆ್ಯಸ್ ಹ್ಯೂಮನ್ಸ್ ತುಂಬ ಬೇಜಾರಾಗತ್ತೆ.
ಈಗ ಅಲ್ಲಿ ಇದ್ದಿದ್ರೆ ನಾನು ಒಂದು ಮಿಲ್ಕಿ ಮಿಸ್ಟ್ ಲೆವೆಲ್ಗೆ ಇಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ದೆ ಅನ್ಸತ್ತೆ. ಬಟ್ ಓಕೆ, ಎವ್ರಿಬಡಿ ಹ್ಯಾಸ್ ದೇರ್ ಜರ್ನಿ. ನಾವು ಓಕೆ, ಆಮೇಲೆ ಲಕ್ಕಿಲಿ ಅವ್ರು ಅಮೂಲ್ ಅವರು ಕೆಲಸ ಕೊಟ್ಟರು. ಏನು ಮಾಡ್ತಾ ಇದೆಯಾ ಅಂದರು, ಏನು ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ಅಂದೆ. ಸರಿ ಅಂತ ಅವರು QC ಕೆಲಸ ಕೊಟ್ಟರು. ಅವರಲ್ಲಿ 1-2 ವರ್ಷ ಮಾಡಿದೆ. ಅಷ್ಟರೊಳಗೆ KMF ಕರೆದ್ರು, ನಮ್ಮ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಮಾಡಿ ಅಂತ ಕನ್ಸಲ್ಟೆಂಟಾಗಿ. ಅವರಲ್ಲಿ 5 ವರ್ಷ ಕೆಲಸ ಮಾಡಿದೆ. ಆದಷ್ಟು ಇನ್ನೂ ಜಾಸ್ತಿ ತಿಳ್ಕೊಂಡೆ. ಕಮರ್ಷಿಯಲ್ ಪ್ರೊಡಕ್ಷನು, ಕಮರ್ಷಿಯಲ್ ಪ್ಯಾಕೇಜಿಂಗಿಂದ ಹಿಡಿದು QCಯಿಂದ ಹಿಡಿದು ತುಂಬ ಕಲಿತೆ. ಈ 7 ಇಯರ್ಸ್ ಆಫ್ಟರ್ ಬಿಸ್ನೆಸ್ ಈಗ ಇಷ್ಟು ಎಲ್ಲಿ ಗ್ರೌಂಡ್ ಕೆಲಸ ಶುರು ಮಾಡಿದ್ನೋ ಅಲ್ಲಿ ಅಷ್ಟು ಕಲಿತೆ. ಪ್ಲಸ್ ಇಟ್ ಕಮರ್ಷಿಯಲಿ ಹೌ ಬಿಸ್ನೆಸ್ ವರ್ಕ್ಸ್, ಅಂದರೆ ರಿಟೇಲ್ ಆಗಲಿ, ಇಲ್ಲ ಹೊರೆಕಾ ಆಗಲಿ, ಇಲ್ಲ B2B ಆಗಲಿ, ಹೇಗೆ ಬೇರೆ ಬ್ರ್ಯಾಂಡ್ಗಳು ಹೆಂಗೆ ಮಾಡ್ತಾರೆ, ಯಾವ ಥರ ಅಪ್ರೋಚ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡ್ತಾರೆ, ಶೆಲ್ಫ್ ಸ್ಪೇಸು ತುಂಬ ಕಲಿತೆ ಈ 7 ವರ್ಷದಲ್ಲಿ. ಅಮೂಲಲ್ಲಿ QC ಕಲಿತೆ, KMFಲ್ಲಿ ಮಾರ್ಕೆಟಿಂಗ್ ಕಲಿತೆ. ಇಷ್ಟು ಕಲ್ತ ಮೇಲೆ ಸುಮ್ಮನೆ ಕೂರಕ್ಕಂತೂ ಆಗಲ್ಲ. ಸೊ ಐ ಸೆಡ್ ಸರಿ R&D ಮಾಡ್ತೀನಿ. ಸೊ ನಂದು 2 ಐಡಿಯಾ ಇದ್ದಿದ್ದು, ಒಂದು ನ್ಯಾಚುರಲ್ ಚೀಸ್, ಅಂದರೆ ಬರೀ ಹಾಲು, ಬರೀ ಮೈಕ್ರೋವೇವ್ ಕಲ್ಚರ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇರಬಾರ್ದು, ಅದು ಒಂದು ಸೆಗ್ಮೆಂಟು. ಇನ್ನೊಂದು ಹೆಲ್ದಿಯರ್, ಈಸಿ ಟು ಯೂಸ್. ಈಗ ಎಲ್ಲ ಇಂಡಿಯನ್ಸು ನೀವು ಗೂಡ ಯೂಸ್ ಮಾಡಿ, ಎಮೆಂಥಾಲ್ ಯೂಸ್ ಮಾಡಿ ಅಂದರೆ ಎಲ್ಲರಿಗೂ ಬರಲ್ಲ. ಸೊ ಮನೆಗೂ ಯೂಸ್ ಆಗೋ ಅಂತಾರ ಒಂದು ಒಳ್ಳೆ ಹೆಲ್ದಿಯರ್ ಪ್ರಾಡಕ್ಟ್. ಆ್ಯಸ್ ಅ ಮದರ್ ನಾನೇನು ಅಂದ್ಕೊಂಡೆ, ವಿ ಶುಡ್ ಗಿವ್ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ. ಸೊ ನೋಡಿದ್ರೆ ಎಲ್ಲ ಪಾಮ್ ಆಯಿಲಲ್ಲಿ ಮಾಡಿರೋ ಸಾಸ್ಗಳು, ಕೆಚಪ್ಗಳು, ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತ ಚೀಸ್ ಸಾಸ್ ಅಂತ ಒಂದು ಶುರು ಮಾಡಿದೆ. ಬಟ್ ನೀವು ಅಮೂಲಲ್ಲಿ ಮತ್ತು KMFಲ್ಲಿ ವರ್ಕ್ ಮಾಡೋ ಟೈಮಲ್ಲಿ, ಆ 7 ಇಯರ್ಸ್ ಟೈಮಲ್ಲಿ ಎಲ್ಲೂ ಅನಿಸ್ಲಿಲ್ವಾ ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟೆ ಮತ್ತೆ ಸ್ಟಾರ್ಟ್ ಮಾಡೋಣ ನನ್ನದೇ ಬ್ರ್ಯಾಂಡ್ ಅಂತ? ಆ ಟೈಮಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಇಲ್ಲ, ಖುಷಿಯಾಗಿದ್ದೆ. ಯಾಕಂದರೆ ಅಲ್ಲೂ ಅಷ್ಟು ಕಲಿತಾ ಇದ್ದೆ, ಅಷ್ಟು ರೆಸ್ಪೆಕ್ಟ್ ಸಿಗ್ತಾಯಿತ್ತು. ಎಲ್ಲೂ ಅನಿಸ್ಲೇ ಇಲ್ಲ, ತಿರುಗಿ ನೋಡಲೂ ಇಲ್ಲ, ಆ ಥರ ಅನಿಸ್ಲೂ ಇಲ್ಲ, ಆ್ಯಂಡ್ ಏನು ರಿಗ್ರೆಟೂ ಇಲ್ಲ. ಇವಾಗ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಅದಕ್ಕೆ ಒಂದು ನೇಮ್ ಬೇಕು ಅಂತ ಅಂದ್ಕೊಂಡ್ರಿ. ಸಿಂಪ್ಲಿ ಚೀಸ್ ಅನ್ನೋ ನೇಮ್ ಹೇಗೆ ತೊಗೊಂಡಿದ್ದು? ತುಂಬ ಈಸಿಯಾಗಿ ಹೇಳಬೇಕು ಜನ. ಈಗ ಸೇ ಚೀಸ್ ಅನ್ನೋದು ತುಂಬ ಫೇಮಸ್. ಸೊ ಸೇ ಚೀಸ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬ್ರಿಟಾನಿಯಾ ಅವರೆಲ್ಲ ಸೇ ಚೀಸ್ ವಿತ್ ಬ್ರಿಟಾನಿಯಾ ಅಂತ ಆಲ್ರೆಡಿ ತೊಗೊಂಬಿಟ್ಟಿದ್ರು. ಇನ್ನು ಚೀಸ್ ಹೇಳೋದು ಹೇಗೆ? ಜಸ್ಟ್ ಚೀಸ್ ಬಂತು, ಜಸ್ಟ್ ಚೀಸ್ ಅಂದರೆ ಅದು ಸರಿ ಹೋಗಲ್ಲ. ಸೊ ಸಿಂಪ್ಲಿ ಚೀಸು, ಜಸ್ಟ್ ಚೀಸು, 1-2 ಆಪ್ಷನ್ ಇಟ್ಕೊಂಡಿದ್ವಿ. ನಮ್ಮಲ್ಲಿ ನಮ್ಮ ಹಸ್ಬೆಂಡು, ಅವ್ರ ಫ್ರೆಂಡು ಅವರೆಲ್ಲ, ನಮ್ಮದೊಂದು CA ಫರ್ಮ್ ಇದೆ, ಅವ್ರ ಆಫೀಸಲ್ಲೇ ಕೂತ್ಕೊಂಡು ನಾನು ಈ ರಿಸರ್ಚ್ ಎಲ್ಲ ಮಾಡ್ತಾಯಿದ್ದೀನಿ. ನಂದೆಲ್ಲ ಬ್ರೈನ್ ಸ್ಟಾಮಿಂಗ್ ಅಲ್ಲೇ ನಡೆಯೋದು. ಸೊ 4 ಜನ ಅಲ್ಲಿ ಕೂತ್ಕೊಂಡು ಹೇಳಿದೆ, ಇದಿಷ್ಟನಾ ಅಂತ. ಸಿಂಪ್ಲಿ ಚೀಸ್ ಅಂದರು. ಹೋದ್ವಿ, ಅಪ್ಲೈ ಮಾಡಿದ್ವಿ, ಸಿಕ್ತು, ಕಂಟಿನ್ಯೂ ಮಾಡಿ. ಸೊ ಸಿಂಪ್ಲಿ ಚೀಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ 4 ಫ್ಲೇವರ್ಸ್ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದ, ಅಥವಾ ಇನ್ನೂ ಜಾಸ್ತಿ ಫ್ಲೇವರ್ಸ್ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಗೆ? ಅಥವಾ ಯಾಕೆ ಈ 4 ಫ್ಲೇವರ್ಸ್? 4 ನಾನು ಆ್ಯಕ್ಚುಲಿ ಶುರು ಮಾಡಿದ್ದು 7 ಫ್ಲೇವರ್ಸಿಂದ. ಬಟ್ 4ಗೆ ಫಸ್ಟು ಶುರು ಮಾಡಿ ಟ್ರೈ ಮಾಡೋಣ, ಜನ ಹೇಗೆ ಅದನ್ನು ಹೌ ಡು ದೇ ಟೇಕ್ ಇಟ್, ಅಂದರೆ ಅವ್ರಿಗೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಯಾವ್ದು ಚೆನ್ನಾಗಿ ಹೋಗುತ್ತೆ. ಈಗ ನಾವು ಅದನ್ನು ಟ್ಯಾಗ್ ಮಾಡ್ತಾಯಿದ್ದೀವಿ. ಮೆಕ್ಸಿಕನ್ ತುಂಬ ಹೋಗುತ್ತಾ, ಇಲ್ಲ ಚಿಲ್ಲಿ ಜಾಸ್ತಿ ಹೋಗುತ್ತಾ, ಯಾವುದು ಹೋಗುತ್ತೆ, ಯಾವ್ದು ಕಡಿಮೆ ಮಾಡೋಣ, ಇನ್ನೊಂದು ಏನಾದರೂ ಇನ್ನು ಎರಡು ಆಲ್ರೆಡಿ ರೆಡಿ ಆಗ್ತಾಯಿದೆ. ಸೊ ಈಗ ಕಂಟಿನ್ಯೂಸ್ ಆಗಿ ಫ್ಲೇವರ್ಸ್ ರೆಡಿ ಮಾಡ್ತಾ ಇರ್ತೀವಿ. ಬಟ್ ಶುರು ಮಾಡಿ ಜನಕ್ಕೆ ಹೇಗೆ, ಇದು ಹೊಸದಲ್ಲ, ನಮಗೂ ಗೊತ್ತಿಲ್ಲ ಜನ ಹೇಗೆ ಇದನ್ನು ತೊಗೊಳ್ತಾರೆ ಅಂತ. ಸೊ ಅದಕ್ಕೆ 4ರಲ್ಲಿ ಶುರು ಮಾಡಿ, ಅಟ್ಲೀಸ್ಟ್ ಒಂದು ಶೆಲ್ಫಲ್ಲಿ 4 ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಓಕೆ, ಬಟ್ 4ರಲ್ಲಿ ವಿಚ್ ಇಸ್ ಯುವರ್ ಫೇವ್ರೇಟ್? ಮೈ ಫೇವ್ರೇಟ್ ಇಸ್ ಚಿಲ್ಲಿ. ಓಕೆ, ನಿಮ್ಮ ಸ್ಪೈಸ್ ಅನ್ನೋ ಸ್ವಲ್ಪ ಜಾಸ್ತಿ ಇಷ್ಟನಾ? ಚೀಸ್ ಆ್ಯಂಡ್ ಚಿಲ್ಲಿ ದೇ ಗೋ ರಿಯಲಿ ವೆಲ್. ಓಕೆ, ಸೊ ನಾನು ಹಾಕಿರೋದು ಬರೀ ಗ್ರೀನ್ ಚಿಲ್ಲಿ, ಅದರಲ್ಲಿ ಗ್ರೀನ್ ಚಿಲ್ಲಿ ಆ್ಯಂಡ್ ಚೀಸ್, ಬೇರೆ ಏನೂ ಹಾಕಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಫ್ಲೇವರ್. ಓಕೆ, ಈಗ ಸಿಂಪ್ಲಿ ಚೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಇದೆ, ಸೊ ತುಂಬ ವೆರೈಟೀಸ್ ಆಫ್ ಫ್ಲೇವರ್ಸ್ ಇದೆ. ಸೊ ಇದೆಲ್ಲದ್ರ ಮಧ್ಯೆ ನಿಮ್ಮ ಚೀಸನ್ನು ಯೂಸ್ ಮಾಡಬೇಕು ಜನ ಅಂದರೆ ಒಬ್ವಿಯಸ್ಲಿ ಅದಕ್ಕಿಂತ ವಿಭಿನ್ನವಾಗಿ ಏನಾದರೂ ಇರಬೇಕು ನಿಮ್ಮ ಪ್ರಾಡಕ್ಟ್. ಸೊ ಎಷ್ಟು ವಿಭಿನ್ನವಾಗಿದೆ, ಏನೇನೆಲ್ಲ ವಿಭಿನ್ನವಾಗಿದೆ ನಿಮ್ಮ ಪ್ರಾಡಕ್ಟಲ್ಲಿ? ವಿಭಿನ್ನ ಅಂದರೆ ಕಂಪ್ಲೀಟ್ಲಿ ಮೇಡ್ ವಿತ್ ಚೀಸ್, 100% ಚೆಡಾರ್ ಚೀಸ್ ಯೂಸ್ ಮಾಡಿದ್ದೀವಿ.
ಮತ್ತು ಡೇರಿ ಕ್ರೀಮ್ ಯೂಸ್ ಮಾಡ್ತೀವಿ. ಆ್ಯಂಡ್ ಫ್ಲೇವರ್ಸು ಅಥೆಂಟಿಕ್ ಫ್ಲೇವರ್ಸ್ ಆ್ಯಡ್ ಮಾಡ್ತೀವಿ. ನಾನು ಹೇಳ್ದಂಗೆ FDA ಸ್ಟ್ಯಾಂಡರ್ಡ್ ಸ್ಟೆಬಿಲೈಸರ್ಸ್ ಯೂಸ್ ಮಾಡ್ತೀವಿ. ಸೊ ನೋಡಂಗಿದ್ರೆ ವೆರಿ ವೆರಿ ಹೆಲ್ದಿ ಆಪ್ಷನ್. ಈಗ ಮಕ್ಕಳಿಗೆ ನೀವು ಚಿಪ್ಸ್ ಜೊತೆ ಕೊಟ್ಟರು ಸರಿ, ಇಲ್ಲ ಒಂದು 4 ಕ್ಯಾರೆಟ್ ಕಟ್ ಮಾಡಿ ಕೊಟ್ಬಿಟ್ಟು ಅದ್ರ ಜೊತೆ ಸಾಸ್ ಹಾಕ್ಕೊಟ್ಟು ಕೊಟ್ಬಿಟ್ರೆ ಕ್ಯಾರೆಟ್ ಖಾಲಿ ಆಗೋಗುತ್ತೆ. ಆ ಥರದಕ್ಕೆ ಈಗ ಮಾಡಿರೋದು 100% ಚೀಸಲ್ಲಿ ಅಮೂಲ್ ಬಿಟ್ಟರೆ ನಾನು ಒಬ್ಬಳೆ ಅಂತ ಹೇಳ್ಬೋದು. ಇವಾಗ ಪಿಜ್ಜಾ ಬರ್ಗರ್ ಜೊತೆ ಎಲ್ಲ ನಾವು ಚೀಸ್ ಹಾಕೊಂಡು ತಿಂದಿರೋದು ಹೌದು ನೋಡಿದ್ದೀವಿ. ಈಗ ನ್ಯಾಚೋಸ್ ಜೊತೆಗೂ ಕೂಡ ನಾವು ಡಿಪ್ಪಲ್ಲಿ ಯೂಸ್ ಮಾಡ್ಕೊಂಡು ತಿಂತೀವಿ. ಬಟ್ ನಮ್ಮ ಸೌತ್ ಇಂಡಿಯಾದಲ್ಲಿ ಪಿಜ್ಜಾ ಬರ್ಗರ್ ಎಲ್ಲ ಸ್ವಲ್ಪ ಕನ್ಸಂಪ್ಷನ್ ಕಮ್ಮಿನೇ. ಆ್ಯಂಡ್ ನಾನು ನಿಮ್ಮದು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾ ಇದ್ದೆ, ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ತಿನ್ಬೋದು, ನೀವು ಹೇಳ್ತಾ ಇದ್ರಿ ಕ್ಯಾರೆಟ್ ಜೊತೆಗೆ ತಿನ್ಬೋದು ಅಂತ. ಇದು ನಂಗೆ ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸಿದ್ದು ಹೌದು. ದೋಸೆ ಜೊತೆಗೆ ಚೀಸ್ ಹಾಕ್ಕೊಂಡು ತಿನ್ಬೋದಾ ಅಂತ ಅನ್ಸಿದ್ದು ಹೌದು. ನಮ್ಮ ಸೌತ್ ಇಂಡಿಯನ್ಸ್ಗೆ ಇದೆಲ್ಲ ಸ್ವಲ್ಪ ಕಮ್ಮಿ ಬಳಕೆ. ಸೊ ಹೇಗೆಲ್ಲ ಯೂಸ್ ಮಾಡ್ಬೋದು ನಿಮ್ಮ ಚೀಸ್ ಸಾಸ್ನ, ಯಾವ್ಯಾವ್ದು ಜೊತೆಗೆ ತಿನ್ಬೋದು? ನಮ್ಮ ಸಾಸ್ನ ನೀವು ಯಾವುದ್ರ ಜೊತೆ ಆಗುತ್ತೆ, ಪಾವ್ ಭಾಜಿ ಜೊತೆ, ಇಂಡಿಯನ್ ಸ್ನ್ಯಾಕ್ಸ್ ಜೊತೆ, ಚಕ್ಲಿ ಕೋಡುಬಳೆ ಜೊತೆ, ಇಲ್ಲ ನೀವು ದೋಸೆ ಇಡ್ಲಿ ಜೊತೆ. ಉಪ್ಪಿಟ್ಟಿಗೆ ನಾನು ಟ್ರೈ ಮಾಡಿಲ್ಲ, ಬೇರೆ ಎಲ್ಲ ಟ್ರೈ ಮಾಡಿದ್ದೀನಿ. ಜಸ್ಟ್ ನೀವು ಜೀರಾ ರೈಸ್ ಥರ ಮಾಡಿಕೊಂಡು ಈ ಸಾಸ್ ಸ್ವಲ್ಪ ಹಾಕ್ಕೊಂಡ್ರೆ ಆ ಒಳ್ಳೆ ಕ್ರೀಮಿ ಫೀಲಿಂಗ್ ಕೊಡುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ ಮೀಲ್. ನಿಮಗೆ ಮಧ್ಯಾಹ್ನ ರೈಸ್ ಜೊತೆಗೂ ತಿನ್ಬೋದಾ? ಯಾ ಅಫ್ಕೋರ್ಸ್. ನೀವು 4 ವೆಜಿಟೇಬಲ್ ಸಾಟೆ ಮಾಡ್ಕೊಂಬಿಡಿ, ಅದ್ರ ಮೇಲೆ ಚೀಸ್ ಸಾಸ್ ಹಾಕಿ ಅನ್ನ ಜೊತೆ ತಿಂದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ನನಗೆ ನಿಮ್ಮದು ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂದರೆ ನಿಮ್ಮದು ಮಾರ್ಕೆಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ನಿಮ್ಮ ಸಿಂಪ್ಲಿ ಚೀಸ್ನ ಪ್ರಮೋಟ್ ಮಾಡೋ ರೀತಿ, ಅದಕ್ಕೊಂದು ಸಾಂಗ್ ಅಂತ ಮಾಡಿ, ಅದಕ್ಕೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ಥರ ಮಾಡಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ರಿ. ಸೊ ಮಾರ್ಕೆಟಿಂಗ್ ಅಥವಾ ಪ್ರಮೋಷನ್ ಹೇಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ ಥಾಟ್ ಎಲ್ಲ ಹೇಗೆ ಬಂದಿದ್ದು ನಿಮಗೆ? ಮಾರ್ಕೆಟಿಂಗ್ ನಮಗೆ ತುಂಬ ಅಡ್ವರ್ಟೈಸ್ಮೆಂಟ್ ಸೆಗ್ಮೆಂಟ್. ನಾನು ಮಾರ್ಕೆಟಿಂಗ್ KMF ಮಾಡಿದ್ದೆ. ಬಟ್ ಅಡ್ವರ್ಟೈಸ್ಮೆಂಟು ನಾವು ನಮ್ಮ ಜನಕ್ಕೆ ಹೇಗೆ ರೀಚ್ ಮಾಡೋದು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಇದ್ದಾಗ ಒಂದು ಲೈವ್ಲಿ ಜಿಂಗಲ್ ಥರ ಮಾಡಿ, ಜನಕ್ಕೆ ಕೇಳಿದ ತಕ್ಷಣ ರಿಲೇಟಬಲ್, ಅಂದರೆ ಈ ಜಿಂಗಲ್ ಎಲ್ಲೋ ಕೇಳಿದ್ದೀನಿ, ಅದು ಸಿಂಪ್ಲಿ ಚೀಸ್ ಈಸಿ ಇದೆ ಹೇಳೋದಲ್ವ. ಸೊ ಆ ಥರ ಒಂದು ಜಿಂಗಲ್ ಮಾಡೋಣ. ಒಂದು ಚಿಕ್ಕ ಕಾಲೇಜರ್ಸ್ ಅವರು ಏನಾದರೂ ಒಂದು 4 ಸ್ಟೆಪ್ ಹಾಕಿ ಆ ಜಿಂಗಲ್ನ ಒಳ್ಳೆ ಕೇಳಿದ ತಕ್ಷಣ ರಿಲೇಟ್ ಮಾಡಿ ಜನಕ್ಕೆ ಈಸಿಯಾಗಿ ರೀಚ್ ಮಾಡೋಕ್ಕೆ ಅಂತ ಹಾಗೆ ಪ್ಲ್ಯಾನ್ ಮಾಡಿದ್ದು. ಇವಾಗ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ? ಇವಾಗ ಜನ ತೊಗೊಳ್ಬೇಕು ಅಂತ ಅಂದ್ಕೊಂಡ್ರು ಎಲ್ಲೆಲ್ಲಿ ತೊಗೊಳ್ಬಹುದು? ನಮ್ಮದು ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ 500-600 ಸ್ಟೋರ್ಸಲ್ಲಿದೆ. ಆ್ಯಂಡ್ ನಮಗೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಸ್ವಿಗ್ಗಿ, ಇನ್ಸ್ಟಾಮಾರ್ಟಲ್ಲಿದೆ, ಝೆಪ್ಟೋಲ್ಲಿದೆ, ಬಿಗ್ ಬಾಸ್ಕೆಟಲ್ಲಿದೆ. ಸೊ ನೀವು ಎಲ್ಲಿ ಬೇಕಿದ್ರೂ 7 ನಿಮಿಷ 10 ನಿಮಿಷದೊಳಗೆ ನಿಮಗೆ ನಮ್ಮ ಪ್ರಾಡಕ್ಟ್ ಕೈಗೆ ಬರುತ್ತೆ. ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ 1 year ಆಗ್ತಾ ಬಂತು. ಸೊ ರೆಸ್ಪಾನ್ಸ್ ಹೇಗಿದೆ? ಎಷ್ಟು ಖುಷಿ ಇದೆ? ಇವಾಗ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದೊಂದು ಭಯ ಇದ್ದೇ ಇರುತ್ತೆ, ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಜನರ ರೆಸ್ಪಾನ್ಸ್ ಹೇಗಿರುತ್ತೆ, ಇಷ್ಟ ಆಗುತ್ತಾ ಇಲ್ವಾ ಅನ್ನೋ ಭಯ ಇದ್ದೇ ಇರುತ್ತೆ. ಸೊ ಈಗ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ನೋಡಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ಮೇಲೆ, ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಖುಷಿ ಇದೆ? ತುಂಬ ಭಯ ಇತ್ತು. ಅಂದರೆ ನನಗೆ ಇನ್ವೆಸ್ಟ್ಮೆಂಟ್ ಅನ್ನೋದೇ ಹೊಸದು. ಸೊ ವಿ ಹ್ಯಾವ್ ಅ ಇನ್ವೆಸ್ಟರ್. ಫಸ್ಟ್ ಟೈಮ್ ಅವ್ರು ನಮ್ಮನ್ನು ನಂಬಿ ದುಡ್ಡು ಕೊಟ್ಟಿದ್ದಾರೆ. ಫಸ್ಟು ಅದರ ಒಂದು ರೆಸ್ಪಾನ್ಸಿಬಿಲಿಟಿ. ಅದಾದಮೇಲೆ ಜನಕ್ಕೆ ಹೇಗೆ ಇಷ್ಟು ಒಳ್ಳೇದಿದೆ ಅಂತ ನನಗೆ ಗೊತ್ತಿದೆ, ಅದನ್ನು ಹೇಗೆ ಎಲ್ಲರಿಗೂ ಹೇಳೋದು, ಮತ್ತು ಎಲ್ಲೆಲ್ಲಿ ಫಸ್ಟ್ ಸಿಗಿಸ್ಬೇಕು, ಫಸ್ಟ್ ಎಲ್ಲ ಕಡೆ ಹರಡಬೇಕು, ಆಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಗೊತ್ತಾಗ್ಬಿಟ್ಟು ಎಲ್ಲಿ ತೊಗೊಳ್ಳೋದು ಅಂದರೆ ಮರ್ತೋಗ್ತಾರೆ. ತಕ್ಷಣ ಸಿಗಬೇಕು, ಕೇಳಿದ ತಕ್ಷಣ ಸಿಗಬೇಕು ಅನ್ನೋ ಒಂದು ಐಡಿಯಾಯಿಂದ ಫಸ್ಟ್ ಎಲ್ಲ ಕಡೆ ಪ್ಲೇಸ್ ಮಾಡಿದ್ವಿ. ಆ ಪ್ಲೇಸ್ ಮಾಡೋಕ್ಕೆ ಜಾನ್ವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೂ ಆಯಿತು. ಏಪ್ರಿಲ್ ಆದಮೇಲೆ ಸ್ವಲ್ಪ ಈ ಜಿಂಗಲ್ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಶುರು ಮಾಡಿದ್ವಿ, ಇನ್ಸ್ಟಾಗ್ರಾಮು ಅದೆಲ್ಲ. ಈಗ ಅಲ್ಲಿಂದ ಜರ್ನಿ ಇವಾಗ ನೋಡಿದ್ರೆ ನಮಗೆ ಈಗ ರಿಪೀಟ್ ಆರ್ಡರ್ಗಳು ಬರೋಕ್ಕೆ ಶುರುವಾಗಿದೆ. ಸೊ ರಿಪೀಟ್ ಆರ್ಡರ್ಗಳು ಬಂದಾಗಲೇ ನಮಗೆ ಗೊತ್ತು ಖುಷಿಯಾಗಿದ್ದಾರೆ ಜನ, ಇಷ್ಟ ಆಗಿದೆ, ತೊಗೊಳ್ತಾ ಇದ್ದಾರೆ. ಈಗ ಒಂದು ಸತಿ ತೊಗೊಂಡ್ಬಿಡ್ತಾರೆ, ಏನೋ ಕೇಳಿದ್ದಾರೆ, ಏನೋ ಯಾರೋ ಹೇಳಿದ್ರು, ಒಂದು ಸತಿ ತೊಗೊಂಡ್ಬಿಡ್ತಾರೆ. ಮತ್ತೆ ತೊಗೋಬೇಕಂದ್ರೇ ನಮ್ಮದು ಎಕ್ಸಾಮ್ ಪಾಸ್ ಮಾಡ್ದಂಗೆ. ನನಗೆ ಆ ಬಾಟಲ್ ಡಿಸೈನಿಂಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದರೆ
ಯೂಸ್ ಮಾಡೋದು ತುಂಬ ಈಸಿ ಆಗಿರುವಂಥ ಯೂಶ್ವಲಿ ಪೌಚಲ್ಲೆಲ್ಲ ಬರುತ್ತೆ. ಈಗ ನಾವು ಸಾಸ್ ನೋಡಿದ್ರೆ ಅಥವಾ ಮಯೋನೀಸ್ ಎಲ್ಲ ನೋಡಿದ್ರೆ ಪೌಚಲ್ಲಿ ಬರುತ್ತೆ ಯೂಸ್ ಮಾಡೋದು. ಬಟ್ ನೀವು ಬಾಟಲ್ ಶೇಪು ಮತ್ತು ಆ ಬ್ರ್ಯಾಂಡಿಂಗ್ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಮಾಡಿದ್ರ, ಹೀಗೆ ಇಡ್ಬೋದು, ಅದನ್ನು ಹಾಗೆ ಯೂಸ್ ಮಾಡ್ಕೊಳ್ಬೋದು. ಈ ಥಾಟ್ ಯಾರಿಗೆ ಬಂದಿದ್ದು? ನಿಮ್ಮದೇನಾ ಈ ಥಾಟ್ ಕೂಡ ಹೇಗೆ? ಇದೆಲ್ಲ R&D ನಾನು ನನ್ನೊಬ್ಬ ಡಿಸೈನರ್ ಫ್ರೆಂಡ್ ಇದ್ದಾನೆ. ಸೊ ನಾವಿಬ್ಬರು ಕೂತು ಒಂದು ವಾರ ಫಸ್ಟು ಇರೋ ಬಾಟಲ್ಡೆಲ್ಲ ಚೆಕ್ ಮಾಡಿದ್ವಿ, ಇರೋ ಮ್ಯಾನುಫ್ಯಾಕ್ಚರರ್ ಯಾರಾದರೂ ಇದ್ದಾರಾ ಹಾಗೆ ರೆಡಿ ಬಾಟಲ್ ತೊಗೊಂಡು ಮಾಡಂಗೆ. ಬಟ್ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ನಾವೇ ಮೋಲ್ಡ್ ಮಾಡಿಸಿ ನಾವೇ ಒಂದು 4-5 ಬಾಟಲ್ ಅವ್ರ ಹತ್ರ ತೊಗೊಂಡು ಹೋಗಿ ಇದು ಯಾವುದು 200 ಗ್ರಾಮಿಗೆ ಫಿಟ್ ಆಗ್ಬೋದು ಅಂತ ನೋಡಿ ಡಿಸೈನ್ ಮಾಡಿಸಿ ಆಮೇಲೆ ಶುರು ಮಾಡಿ. ಓದಿದ್ದು ಮೈಕ್ರೋಬಯಾಲಜಿ, R&D ಮಾಡಿದ್ದು, ಬಟ್ ಮಾರ್ಕೆಟಿಂಗ್, ಸೇಲ್ಸ್, ಡಿಸೈನಿಂಗ್ ಎಲ್ಲ ಮಾಡ್ತಿದ್ದೀರಾ, ಇದು ಹೇಗೆ ಸಾಧ್ಯ? ಆಂಟ್ರಪ್ರನರ್ ಜರ್ನಿ ಅಂದರೆ ಯಾರೂ ಇರಲ್ಲ ಸಪೋರ್ಟಿಗೆ. ಬಟ್ ಹಸ್ಬೆಂಡ್ ಆ್ಯಂಡ್ ಫಾದರ್ ವೆರ್ ಗ್ರೇಟ್. ಯುನೋ ಅವರು ಒಂದು ದಾರಿ ತೋರಿಸಿದ್ರು, ನಾನು ಮಾಡ್ತಾಯಿದ್ದೀನಿ. ಬಟ್ ಈಗ ಯಾರನ್ನೂ ಹೈಯರ್ ಮಾಡೋ ಸ್ಟೇಟಲ್ಲಿ ಇರಲಿಲ್ಲ, ನಾವೇ ಮಾಡಬೇಕು. ಈಗ ಹೈಯರ್ ಮಾಡಿದ್ರೆ ಅವ್ರಿಗೆ ಸಂಬಳ ಕೊಡೋಕ್ಕಲ್ಲ, ನಾವು ಎಲ್ಲಿಗೆ ಹೋಗೋದು? ಸೊ ಫಸ್ಟ್ ಹೈಯರಿಂಗ್ ಮಾಡಿದ್ದು ಒಂದು ಡಿಸೈನರ್ನ. ಆವಾಗ ನಾನು ಅವನಿಗೆ ಹೇಳಿದ್ದೆ, ಅಬ್ಬಾ ಇಷ್ಟು ವರ್ಷಕ್ಕೆ ಒಬ್ಬರಾದರೂ ಹೈಯರ್ ಮಾಡೋಕ್ಕಾಯಿತು ನಮಗೆ ಅಂತ. ಅದುವರೆಗೂ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ತುಂಬ ಹೆಲ್ಪ್ ಮಾಡಿದ್ದಾರೆ. ಸೂಪರ್. ಸೊ ಇವಾಗ 4 ಫ್ಲೇವರ್ಸ್ ಇದೆ. ಸೊ ಇನ್ನು ಎಷ್ಟು ಫ್ಲೇವರ್ಸ್ ತರಬೇಕು ಅಂತ ಅಂದ್ಕೊಂಡಿದ್ದಾರೆ? ಆ್ಯಂಡ್ ಮೋರೋವರ್ ಇವಾಗ ತುಂಬ ಡೈರಿ ಪ್ರಾಡಕ್ಟ್ಸ್ಗಳಿರೋದ್ರಿಂದ ಚೀಸ್ ಸಾಸ್ ಬಿಟ್ಟು ಬೇರೆ ಏನಾದರೂ ಪ್ರಾಡಕ್ಟ್ಸ್ಗಳನ್ನ ತರಬೇಕು ಅನ್ನೋ ಪ್ಲ್ಯಾನಲ್ಲಿ ಏನಾದರೂ ಇದ್ದೀರಾ, ಅಥವಾ ಚೀಸ್ ಸಾಸ್ ಅಷ್ಟೇನಾ? ಮೇನ್ ರೀಟೇಲಲ್ಲಿ ಚೀಸ್ ಸಾಸ್ ಒಂದೇ ಫೋಕಸ್ ಮಾಡ್ತಿರೋದು. ಇನ್ನು ಬರುತ್ತೆ ಸ್ವಲ್ಪ ದಿನ, ಒಂದು 6-7 ತಿಂಗಳಾದಮೇಲೆ ನ್ಯಾಚುರಲ್ ಚೀಸ್ ಹೇಳಿದ್ನಲ್ಲ, ಎಮೆಂತಾಲ್, ಗೂಡ, ಫ್ಲೇವರ್ಡ್ ಚೀಸು, ಫ್ಲೇವರ್ಡ್ ಪನ್ನೀರು, ಅದೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಚೀಸ್ ಸ್ಪ್ರೆಡ್ ತರಿಸ್ತಾ ಇದ್ದೀನಿ ಇದೇ ಕಾನ್ಸೆಪ್ಟಲ್ಲಿ. ಚೀಸ್ ಸ್ಪ್ರೆಡ್ಗಳು ಒಳ್ಳೆ ಫ್ಲೇವರ್ಸ್ ಹಾಕಿ, ಒಳ್ಳೆ ಏನೋ ಸೇಮ್ ಇಂಗ್ರೀಡಿಯೆಂಟ್ಸ್ ಆ ಥರ ಟ್ರೈ ಮಾಡ್ತಾಯಿದ್ದೀನಿ. ರೀಟೇಲ್ಗೆ ಇವಾಗ ಸದ್ಯಕ್ಕೆ ಫೋಕಸ್ ಇರೋದು ಸಾಸಲ್ಲೇ. ಯಾಕಂದರೆ ಈಗ ಬ್ಯಾಂಗ್ಳೂರು ಬಿಟ್ಟು ನಾವು ನೆಕ್ಸ್ಟು ಈ ವಾರದಿಂದ ಮುಂಬೈ, ಚೆನ್ನೈ, ಹೈದ್ರಾಬಾದ್ ನವಂಬರಲ್ಲಿ ಕವರ್ ಮಾಡ್ತಾಯಿದ್ದೀವಿ. ಸೊ ಇದೊಂದೇ ಸಾಕಾಗುತ್ತೆ. ಬಟ್ ನಮ್ಮದು B2B ಪನ್ನೀರು, ಚೀಸು ಅದೆಲ್ಲ ಹೋಗ್ತಾ ಇದೆ. ಸೊ ಅದು ಪಾಡಿಗೆ ಅದು ಆ ಚಾನಲ್ ಸೆಟ್ ಮಾಡ್ತಾಯಿದ್ದೀವಿ. ಜನರಿಗೆ ತುಂಬ ಇಷ್ಟ ಆಗಬೇಕು ಪ್ರಾಡಕ್ಟ್ ಅಂದರೆ ಒಂದು ಕ್ವಾಲಿಟಿ, ಇನ್ನೊಂದು ಕ್ವಾಂಟಿಟಿ, ಎರಡು ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಂಟಿಟಿ ನಾನು ನಿಮ್ದು ಹೇಳೋಂಗಿಲ್ಲ, ಬಿಕಾಸ್ ಅದು ಫಿಕ್ಸ್ಡ್ ಇದೆ ನಿಮ್ಮದು 100 ml, 250 ml ಅಂತ. ಬಟ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆಗಲೇ ಹೇಳಿದ್ರಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ, ಬಟ್ ರಿಪೀಟ್ ಆರ್ಡರ್ಸ್ ಬರ್ತಿದೆ, ಜನರಿಗೆ ಇಷ್ಟ ಆಗಿದೆ ಅಂತ. ಸೊ ನಿಮ್ಮಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಮತ್ತು ನಿಮ್ಮ ಕ್ವಾಲಿಟಿ ಅದ್ರ ಬಗ್ಗೆ ಹೇಳೋದಾದರೆ? ನಮ್ಮಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಾವು ಯೂಸ್ ಮಾಡೋದೆಲ್ಲ ಪ್ರೀಮಿಯಮ್ ಇಂಗ್ರೀಡಿಯೆಂಟ್ಸು. ಸೊ ನಾವೇ ಖುದ್ದಾಗಿ ಚೆಡಾರ್ ಚೀಸ್, ಮಿಲ್ಕ್, ಒಳ್ಳೆ ಕ್ವಾಲಿಟಿ ಮಿಲ್ಕ್ ತೊಗೊಂಡು ಚೆಡಾರ್ ಮಾಡಿ ಅದನ್ನು ಸ್ಟೋರ್ ಮಾಡಿ, ನಾನು ಹೇಳಿದೆ ಏಜಿಂಗ್ ಮಾಡ್ತೀವಿ ಅಂತ, ಏಜಿಂಗ್ ಮಾಡಿ ಆ ಪ್ರಪೋರ್ಷನ್ ನಾವು ಆಲ್ರೆಡಿ ಫಿಕ್ಸ್ ಮಾಡಿಟ್ಟಿದ್ದೀವಿ. ಆ ಫಿಕ್ಸ್ ಮಾಡಿ ನಮ್ಮಲ್ಲೇ ಇಂಟರ್ನಲ್ ಲ್ಯಾಬ್ ಇದೆ, ಕೆಮಿಕಲ್ ಅನಾಲಿಸಿಸ್ ಇದೆ. ಸೊ ಅದರದ್ದು ಮಾಯ್ಶ್ಚರು, ಅದರದ್ದು ಕನ್ಸಿಸ್ಟೆನ್ಸಿ, ಫ್ಯಾಟ್ SNF ಎಲ್ಲ ನಾವೇ ಖುದ್ದಾಗಿ ನಮ್ಮಲ್ಲಿ ಒಳ್ಳೆ ಟೀಮ್ ಸೆಟ್ ಮಾಡಿದ್ದೀವಿ. ಒಬ್ಬ ಡೈರಿ ಟೆಕ್ನಾಲಜಿಸ್ಟ್, ಒಬ್ಬ ಫುಡ್ ಟೆಕ್ನಾಲಜಿಸ್ಟು, ಆಮೇಲೆ ಹೆಲ್ಪರ್ಸ್ ಎಲ್ಲ ಏನೋ ಒಳ್ಳೆ ತಿಳುವಳಿಕೆ ಇರೋ ಟೀಮ್ ನಮ್ಮದು, ಪ್ರೊಡಕ್ಷನ್ ಟೀಮ್. ನಾವು 7 ಜನ ಇದ್ದೀವಿ ಪ್ರೊಡಕ್ಷನಲ್ಲಿ. ಅದರಲ್ಲಿ 2 ಟೆಕ್ನಿಷಿಯನ್ಸು ಮತ್ತು ನಾನು, ಒಂದು 5 ಹೆಲ್ಪರ್ಸು. ಸೊ ಹೈಜಿನಿಕ್ಕಾಗಿ ಮಾಡ್ತೀವಿ, ಮಾಸ್ಕು, ಕ್ಲ್ಯಾಪು, ಗ್ಲೌಸು ಇಲ್ಲದೆ ಮಾಡಲ್ಲ. ನಮ್ದು ಇಂಟರ್ನಲ್ ಲ್ಯಾಬ್ ಇದೆ. ಮೈಕ್ರೋಬಯಾಲಜಿಗೆ ಈಗ ನಾವಿನ್ನೂ ಸೆಟ್ ಮಾಡಿಲ್ಲ, ಬಟ್ ಎಕ್ಸ್ಟರ್ನಲ್ ಲ್ಯಾಬಿಗೆ ಕಳಿಸ್ತೀವಿ ಮೈಕ್ರೋಬಯಾಲಜಿ ಟೆಸ್ಟಿಂಗಿಗೆ. ಕ್ವಾಲಿಟಿ ಎವ್ರಿ ಬ್ಯಾಚ್ ಚೆಕ್ ಮಾಡ್ತೀವಿ, ಎವ್ರಿ ಬ್ಯಾಚ್ ಸ್ಯಾಂಪಲ್ ಟೆಸ್ಟಿಂಗ್ ಇಟ್ಕೊಂಡಿರ್ತೀವಿ. ಎಲ್ಲೇ ಏನೇ ಪ್ರಾಬ್ಲಮ್ ಬಂದರೂ ಆ ಬ್ಯಾಚ್ ಟೆಸ್ಟಿಂಗ್ ನಡೆಯುತ್ತೆ. ಸೊ ಸಣ್ಣ ಸಿಸ್ಟಮ್ ಆದರೂ ಪ್ರಾಪರಾಗಿ ಕರೆಕ್ಟಾಗಿ ನಡೆಸ್ತಾ ಇದ್ದೀವಿ. ಸೊ ಯಾರಿಗೂ ತಿನ್ನೋ ಪದಾರ್ಥ ಅಲ್ವಾ, ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಸೊ ಆ್ಯಸ್ ಅ ಕಾಮನರ್, ಯಾರಿಗೆ ನಾವು ಊಟ ಕೊಡ್ತಾಯಿದ್ದೀವಿ ಅಂದರೆ ಕರೆಕ್ಟಾಗಿ ಕೊಡಬೇಕು. ಆ್ಯಕ್ಚುಲಿ ನೀವು ಇವಾಗ ತುಂಬ ಚೆನ್ನಾಗಿ ಹೇಳಿದ್ರಿ, ಅಂದರೆ ತಿನ್ನೋ ಪದಾರ್ಥ ಅಲ್ವಾ, ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡ್ತೀವಿ, ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅಂತ. ಐ ಥಿಂಕ್ ಎಲ್ಲ ಫುಡ್ ಪ್ರಾಡಕ್ಟ್ಸ್ ಮಾಡೋರು ಎಲ್ಲರೂ ಇದೊಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಐ ಥಿಂಕ್ ಎಲ್ಲ ಫುಡ್ ಪ್ರಾಡಕ್ಟ್ಸ್ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಎರಡರಲ್ಲೂ ತುಂಬ ಬೆಟರಾಗಿ ಇನ್ನೂ ಬರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅನ್ನೋ ನಮಗೆ ತುಂಬ ಖುಷಿ ಇದೆ. ಇವಾಗ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಸ್ ಇದೆ, ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ, ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅನ್ನೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ನಿಮ್ಮ ಈ ಜರ್ನಿಯನ್ನು ಕೇಳಿದ್ದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಆ್ಯಂಡ್ ತುಂಬ ಖುಷಿ ಆಯಿತು. ಆಲ್ ದಿ ವೆರಿ ಬೆಸ್ಟ್.
ಸಿಂಪ್ಲಿ ಚೀಸ್ ಎಲ್ಲ ಕಡೆ ಎಲ್ರಿಗೂ ಸಿಗೋ ಥರ ಆಗಲಿ, ತುಂಬ ದೊಡ್ಡ ಸಕ್ಸಸ್ಫುಲ್ ಬ್ರ್ಯಾಂಡ್ ಆಗಲಿ ನಿಮ್ಮದು ಅಂತ ನಾವು ವಿಶ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸಿಂಪ್ಲಿ ಚೀಸನ್ನು ನೀವು ಮನೇಲಿ ಈಗ ಆಲ್ರೆಡಿ ಟ್ರೈ ಮಾಡಿ ಇಷ್ಟಪಟ್ಟಿದ್ರೆ ವೆರಿ ಗುಡ್. ಇಫ್ ಇನ್ ಕೇಸ್ ಏನಾದ್ರು ನೀವು ಇನ್ನೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಇವತ್ತೇ ಈಗಲೇ ಎನಿವೆ ಎಲ್ಲ ಕಾಮರ್ಸ್ ವೆಬ್ಸೈಟಲ್ಲಿ ಅವೈಲಬಲ್ ಇದೆ. ಸೊ ಈಗಲೇ ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿ ಆ್ಯಂಡ್ ಮ್ಯಾಮ್ ಹೇಳ್ದಾಗೆ ದೋಸೆ ಇಡ್ಲಿ ಜೊತೆಗೆಲ್ಲ ನಾವು ತಿನ್ಬೋದು. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಇದಾಗಿದ್ದು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.